ಬರೀ ಸರ್ಕಾರ 5 ವರ್ಷ ಒಬ್ರಿಗೆ ಮಾಡೋಕ್ಕಾಗತ್ತಾ? ಯಾಕೆ ಭದ್ರಾವತಿ ಈ ಥರ ಆಗ್ತಾ ಇದೆ? ಮೇಲಧಿಕಾರಿಗಳು, ಮೇಲೆ ಮಿನಿಸ್ಟ್ರ್ ಇರ್ಬೋದು, ಗೃಹ ಮಂತ್ರಿಗಳಿರ್ಬೋದು, ಯಾಕೆ ಇದನ್ನು ಆ್ಯಕ್ಷನ್ ತೊಗೋತಾ ಇಲ್ಲ? ಇಷ್ಟು ಕಂಪ್ಲೇಂಟ್ ಆದ್ರೂ ಯಾಕೆಲ್ಲ ಕಣ್ಮುಚ್ಚಿ ಕೂತಿದಾರ? ನಮಗೆ ಇದಕ್ಕೆ ನ್ಯಾಯ ಬೇಕು. ಇವತ್ತು ಈ ಹೆಣ್ಮಕ್ಳಿಗಾಗಿದೆ, ನೀನು ಸ್ವಲ್ಪ ದಿನ ಹೋದರೆ ಭದ್ರಾವತಿಲಿ ಯಾವ ಹೆಣ್ಮಕ್ಳು ಪಬ್ಲಿಕಲ್ಲಿ ಓಡಾಡೋಕ್ಕೆ ಆಗೋದೇ ಇಲ್ಲ ಸರ್. ನಾನು ತಿಳಿದ ಮಟ್ಟಿಗೆ ಆ ಮಟ್ಟಿಗೆ ಭದ್ರಾವತಿ ಬಂದಿದೆ. ಭದ್ರಾವತಿಲಿ 1 ಪೈಸದ ಕೆಲಸ ಆಗಿಲ್ಲ 2 ವರ್ಷದಿಂದ. ಇದು ಬಿಟ್ಟರೆ, ಮಟ್ಕ ಇಸ್ಬಿಟ್ಟು ಬಿಟ್ಟರೆ ಇನ್ಯಾವುದಕ್ಕೂ ಸಪೋರ್ಟ್ ಇಲ್ಲ. ಯಾವ ರೋಡ್ ಕೆಲಸ ಮಾಡಲಿಲ್ಲ, ಯಾವ ಇದ್ರ ಕೆಲಸ ಮಾಡಲಿಲ್ಲ. ಭದ್ರಾವತಿಲಿ ನಡೀತಿರೋದು 4: ಮರಳು ಮಾಫಿಯಾ, ಗಾಂಜಾ ಮಾಫಿಯಾ, ಮರದ್ದು. ದೊಡ್ಡೇರಿ ಭಾಗದಲ್ಲಿ 15 ಎಕರೆ ಮರ ಕಡ್ದಿದೆ, ಜಮೀನು ಕಡ್ದಿದೆ, ಕಾಡು. DF ಕಂಪ್ಲೇಂಟ್ ಮಾಡಿದ್ರೆ ಹೋಗಿ ನೋಡ್ತೀನಿ ಮೇಡಮ್ ನಾಳೆ ಅಂತಾರೆ. ಏನು ಆ್ಯಕ್ಷನ್ ತೊಗೊಂಡಿದ್ದೀರಾ ಅಂದರೆ ಅವ್ರು ಮಾಡಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ವಾಚರ್ಗೆ ರೂಮಿಗೆ ಕೂಡ ಹಾಕಿ ಈ MLA ಮಕ್ಕಳು ಹೊಡಿತಾರೆ. ಯಾಕೆ ಕೆಲಸ ಮಾಡಲ್ಲ, ನಾವು ಮಾಡಿದ್ದನ್ನು ನೀನು ಯಾಕೆ ಹೊರಗಡೆ ಹೇಳ್ತೀಯ ಅಂತ. ಎಷ್ಟು ಸರಿ ಇದೆ? ನೀನು ಸ್ವಲ್ಪ ದಿನ ಹೋದರೆ ಯಾವ ಮರನೂ ಉಳ್ಕೊಳ್ಳಲ್ಲ, ಯಾವ ಗೌರ್ಮೆಂಟ್ ಜಮೀನು ಉಳ್ಕೊಳ್ಳಲ್ಲ ಸರ್. ಆ ಮಟ್ಟಕ್ಕೆ ಭದ್ರಾವತಿ ಬಂದಿದೆ ಇವತ್ತು. ಏನೇನು ಭದ್ರಾವತಿಲಿ ಉಳಿಯೋಂಥ ಇದೇ ಇಲ್ಲ. ನಿನ್ನ 3 ವರ್ಷದಲ್ಲಿ ಏನಾರ ಇದೇ ರೀತಿ ನಡ್ಕೊಂಡು ಹೋಗ್ತದೆ ಅಂದರೆ ಭದ್ರಾವತಿನ ಅಡವಿಡ್ತಾರೆ, ಅದಂತೂ ಖಂಡಿತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.